ನಮಸ್ತೆ, ವೆಲ್ಕಮ್ ಟು ಮಿಲರ್ ವ್ಲಾಗ್. ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂದರೆ ಬಿಗ್ ಬಾಸ್. ಯಾರ್ಯಾರು ಬಿಗ್ ಬಾಸ್ನ ನೋಡ್ತಾ ಇದ್ದೀರಾ, ಕನ್ನಡದಲ್ಲಾಗಲಿ ಅಥವಾ ಬೇರೆ ಲ್ಯಾಂಗ್ವೇಜಸ್ಸಲ್ಲಿ ಯಾರ್ಯಾರು ನೋಡ್ತಿದ್ದೀರಾ ಕಮೆಂಟ್ ಮಾಡಿ. ಸೊ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬಿಗ್ ಬಾಸ್ ಅನ್ನೋದು ಕೂಡ ನನಗೆ ತಿಳಿಸಿ. ಐ ಥಿಂಕ್ ಮಲಯಾಳಂದು, ತಮಿಳ್ದು ಮಲಯಾಳಂದು, ತೆಲುಗುದು ಹಾಗೆ ಹಿಂದಿ ಬಿಗ್ ಬಾಸ್ ಮುಗ್ದೋಗಿದೆ ಅಂತ ಅನ್ಕೋತೀನಿ. ತಮಿಳ್ ಬಿಗ್ ಬಾಸ್ ನೆಕ್ಸ್ಟ್ ವೀಕಲ್ಲಿ ಫಿನಾಲೆ ಇದೆ ಆ್ಯಂಡ್ ಕನ್ನಡ ಬಿಗ್ ಬಾಸಲ್ಲಿ 2 ವೀಕ್ಸಲ್ಲಿ ಫಿನಾಲೆ ಬರುತ್ತೆ. ಸೊ ನಾವು ಎಷ್ಟು ಕ್ರೇಜಿಯಾಗಿ ನಮ್ಮ ಫ್ಯಾಮಿಲಿ ಎಲ್ಲ ನೋಡ್ತೀವಿ ಅಂದರೆ ಅಷ್ಟು ಕ್ರೇಜಿಯಾಗಿ ನೋಡ್ತೀವಿ ನಾವು. ಇವಾಗ ಆ್ಯಕ್ಚುಲಿ ಇದರಲ್ಲಿ ಜಿಯೋ ಹಾಟ್ಸ್ಟಾರಲ್ಲೆಲ್ಲ ನಾವು ಹೋಗಿ ಓಟ್ ಮಾಡುವಂಥ ಚಾನ್ಸಸ್ ಇರೋದು. ಮುಂಚೆ ಸೀಸನ್ 1 ಸೀಸನ್ 2 ಅಲ್ಲೆಲ್ಲ ಹೇಗಿತ್ತಪ್ಪ ಅಂತಂದರೆ ವಿ ನೀಡ್ ಟು ಮೆಸೇಜ್ ಇಟ್. ಒಂದು ಮೆಸೇಜ್ಗೆ 1.5 ರೂಪೀಸ್ ಏನೋ ಕಟ್ ಆಗ್ತಾ ಇತ್ತು ಅವಾಗ. ಸೊ ಅದಕ್ಕೆ ಅಂತ ಕರೆನ್ಸಿ ಎಲ್ಲ ಹಾಕ್ಕೊಂಡು ನಾವು ಓಟ್ ಮಾಡ್ತಾ ಇದ್ವಿ. ನನಗೆ ಇನ್ನೂ ನೆನಪಿದೆ, ನಾನು MTS ಫೋನ್ ಇತ್ತು, ಅದರಲ್ಲಿ ಅಕ್ಕ 200 ರೂಪಾಯಿ ಕರೆನ್ಸಿ ಹಾಕು ಅಂತ ನನಗೆ ಕೊಟ್ಟಿದ್ಲು. ಅದನ್ನು ಹಾಕಿ ಅದ್ರಲ್ಲಿ ನಾನು ಓಟ್ ಮಾಡಿದ್ದೆ. ನಾನು ಓಟ್ ಮಾಡಿದ್ದೆ ಚಂದನ್ಗೆ, ಸೀಸನ್ 2 ಅಲ್ಲಿದ್ರಲ್ಲ ಚಂದನ್ ಕುಮಾರ್ ಅವ್ರಿಗೆ. ಸೊ ಇವತ್ತೇನಿಗೆ ಬಿಗ್ ಬಾಸ್ ಟಾಪಿಕ್ ತೊಗೊಂಡಿದ್ದೀನಿ ಅಂತ ಅಂದರೆ, ನಂಗೆ ಕನ್ನಡ ಬಿಗ್ ಬಾಸು, ತೆಲುಗು ಬಿಗ್ ಬಾಸ್ ನಮ್ಮ ಮನೇಲಿ ಕಂಪಲ್ಸರಿಯಾಗಿ ನೋಡ್ತೀವಿ ನಾವು. ತುಂಬ ಇದ್ರಾಗೆ ಲೈಕ್ ಸೀರಿಯಸ್ ಆಗಿ ನೋಡ್ತೀವಿ. ಬಟ್ ನಾನು ಹಿಂಗೆ ಫೇಸ್ಬುಕ್ನ, ಇನ್ಸ್ಟಾಗ್ರಾಮ್ನ ಸ್ಕ್ರೋಲ್ ಮಾಡಬೇಕಾದ್ರೆ ನಾನೊಂದು ನ್ಯೂಸ್ನ ನೋಡಿದೆ. ಏನಪ್ಪ ಅಂದರೆ, ತಮಿಳ್ ಬಿಗ್ ಬಾಸಲ್ಲಿ ಇಬ್ಬರಿಗೆ ರೆಡ್ ಕಾರ್ಡ್ ಕೊಟ್ಟಿದ್ದಾರಂತೆ. ಏನಕ್ಕೆ ಅಂತ ನೋಡಿದ್ರೆ, ನನಗೆ ಕಂಪ್ಲೀಟಾಗಿ ಲ್ಯಾಂಗ್ವೇಜ್ ಅರ್ಥ ಆಗಲ್ಲ. ಆದರೆ ಅಲ್ಲಿ ತೋರಿಸ್ತಿರೋದು ನೋಡ್ತಿದ್ರೆ ಅವ್ರಿಗೆ ರೆಡ್ ಕಾರ್ಡ್ ಕೊಟ್ಟಿದ್ದು ತಪ್ಪ ಸರಿನಾ, ಐ ಡೋಂಟ್ ವಾಂಟ್ ಟು ಜಡ್ಜ್ ದಟ್. ಬಟ್ ಅವ್ರು ಕಿಕ್ ಮಾಡಿದ್ದು ಗೇಮಲ್ಲೇ ಆಯಿತು, ಅದು ಒಪ್ಕೊಳ್ಳೋಣ. ಆದರೆ ಹ್ಯುಮ್ಯಾನಿಟಿ ಎಲ್ಲಿ ಹೋಗಿತ್ತು? ಹೊರ್ಗಡೆ ಡಾಕ್ಟರ್ಸ್ ಆಗಿರ್ಬೋದು ಅಥವಾ ಕೆಲವರು ಮಾತಾಡ್ತಾ ಇದ್ದಾರೆ. ಏನಂತ ಮಾತಾಡ್ತಿದ್ದಾರೆ, ಅವಳಿಗೆ ಪ್ಯಾನಿಕ್ ಅಟ್ಯಾಕ್ ಆಗಿದ್ದಿದ್ರೆ 4 hours ಹಾಸ್ಪಿಟಲಲ್ಲಿ ಇರಿಸ್ಬೇಕಿತ್ತು, ಅವಳಿಗೆ ಫಿಕ್ಸ್ ಬಂದಿದ್ದಲ್ಲ, ಪ್ಯಾನಿಕ್ ಅಟ್ಯಾಕ್ ಆಗಿದ್ದಿದ್ದಲ್ಲ, ಅವ್ರಿಗೆ ಫೇವರಿಸಮ್ ಮಾಡ್ತಾರೆ. ಈ ಥರ ತುಂಬ ವಿಚಾರಗಳು ನಡೀತಾ ಇದೆ. ಓಕೆ, ಅವ್ರಿಗಲ್ಲಿ ಪ್ಯಾನಿಕ್ ಆಗಿಲ್ಲ, ಅವ್ರು ಡ್ರಾಮಾನೇ ಮಾಡಿರಲಿ, ಏನೇ ಮಾಡಿರಲಿ, ಬಟ್ ವೇರ್ ವಾಸ್ ದ ಹ್ಯುಮ್ಯಾನಿಟಿ ಆಫ್ ಕಮರುದ್ದೀನ್ ಆ್ಯಂಡ್ ಪಾರು? ಅವರಿಬ್ರದ್ದು ಎಲ್ಲಿ ಹೋಗಿತ್ತು ಹ್ಯುಮ್ಯಾನಿಟಿ ಅನ್ನೋದು ನನಗನ್ನಿಸ್ತು. ಗೇಮಲ್ಲಿ ಫೈಟ್ ಅನ್ನೋದು ಬರುತ್ತೆ ಹೋಗುತ್ತೆ. ಆ್ಯಂಡ್ ಆ ವಿಡಿಯೋಸ್ ಎಲ್ಲ ನೋಡ್ತಿದ್ದಂಗೆ ಪಾರುಗ್ ಒಂದ್ಸತಿ ಅವಾಗ ಕಣ್ಣಿಗೆ ಏಟಾಗಿತ್ತು, ಅವಾಗ ಯಾಕೆ ತಗೊಳ್ಳಿಲ್ಲ ಅಂತ. ಸೊ ಇದೆಲ್ಲ ನೋಡ್ತಿದ್ದಾಗ ಅನಿಸ್ತಿತ್ತು ಲ್ಯಾಂಗ್ವೇಜ್ ಗೊತ್ತಿಲ್ಲ, ನಾವು ಪೂರ್ತಿ ಬಿಗ್ ಬಾಸ್ ನೋಡೋಣ ಒಂದ್ಸಲಿ ಹೇಗಿರುತ್ತೆ ಅಂತ. ಸೊ ನಿಮಗೆ ಯಾವ ಲ್ಯಾಂಗ್ವೇಜ್ದು, ಯಾವ ಸೀಸನ್ ಬಿಗ್ ಬಾಸ್ ಫೇವ್ರೇಟ್ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ. ನನಗಂತೂ ಬಿಗ್ ಬಾಸ್ ಅಂದರೆ ಕ್ರೇಜಿ ಆಗಿರುತ್ತೆ. ನಮ್ಮ ಮನೇಲಿ ಜಗಳನೇ ಹತ್ಕೊಂಡು ಹುರಿದೋಗಿರುತ್ತೆ. ಸೊ ನಾನೊಂದು ಬಿಗ್ ಬಾಸ್ ಫ್ಯಾನ್ ಆಗಿ ತಮಿಳ್ ಬಿಗ್ ಬಾಸ್ ಅಪ್ಡೇಟ್ ನೋಡ್ಬಿಟ್ಟು ಒಂದು ಸ್ವಲ್ಪ ಶಾಕ್ ಅನ್ನಿಸ್ತು. ಅದು ವರ್ಲ್ಡಲ್ಲೇ ಫಸ್ಟ್ ಟೈಮ್ ಅಂತೆ ಒಂದು ಹುಡುಗಿಗೆ ರೆಡ್ ಕಾರ್ಡ್ ಸಿಕ್ಕಿರೋದು ಬಿಗ್ ಬಾಸ್ ಹಿಸ್ಟ್ರಿನಲ್ಲೇ. ಇದು ಒಂದು ನನ್ನ ಟಾಪಿಕ್ ಆಗಿತ್ತು ಇವತ್ತು. ನೀವು ಕೂಡ ನಿಮ್ಗೆ ಇಷ್ಟ ಆದ ಬಿಗ್ ಬಾಸ್ ಕಮೆಂಟ್ ಡೌನ್. ಸಿ ಇನ್ ದ ನೆಕ್ಸ್ಟ್ ಮಿನಿ ವ್ಲಾಗ್. ಬಾಯ್ ಬಾಯ್.